ಹರಿ ಓಂ. ಮೂರನೇ ಅಧ್ಯಾಯದ 16ನೇ ಶ್ಲೋಕ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾ ರಾಮೋ ಮೋಘಂ ಪಾರ್ಥಸ್ತಜೀವತಿ. ಏವಂ ಪ್ರವರ್ತಿತಂ ಚಕ್ರಂ ನ ಅನುವರ್ತಯತಿ ಇಹ ಯಃ ಅಘಾಯುಃ ಇಂದ್ರಿಯಾರಾಮಃ ಮೋಘಂ ಪಾರ್ಥಃ ಸಹ ಜೀವತಿ. ಪಾರ್ಥ ಸಂಬೋಧನೆ, ಪಾರ್ಥಃ ಬೇಡ, ಅದು ಮೋಘಂ ಪಾರ್ಥ ಸ ಜೀವತಿ. ಅಂದ್ರೆ ಭಗವಂತ ಈಗ ಜಗತ್ತಿನ ಚಕ್ರ ಅಂದ್ರೆ ಜಗತ್ತು ಯಾವ ರೀತಿಯಲ್ಲಿ ಮುಂದುವರಿಯುತ್ತೆ ಅನ್ನೋದನ್ನ ನಿರೂಪಣೆ ಮಾಡಿದ್ದಾನೆ. ಈ 14 ಮತ್ತು 15ನೇ ಶ್ಲೋಕದಲ್ಲಿ ಮೊದಲಿಗೆ ಆಹಾರ ಅನ್ನಾತ್ ಭವಂತಿ ಭೂತಾನಿ ಅಂತ ಶುರು ಮಾಡಿಕೊಂಡು ಒಟ್ಟು ಹೇಳಿರ್ತಕ್ಕಂಥ ವಿಚಾರ ಏನು? ಅನ್ನದಿಂದಾಗಿ ಭೂತಗಳ ಸೃಷ್ಟಿ, ಅಂದರೆ ಸಮಸ್ತ ಪ್ರಾಣಿ ಪ್ರಪಂಚದ ಸೃಷ್ಟಿ, ಮುಖ್ಯವಾಗಿ ಮನುಷ್ಯ. ಈ ಸಾಧನೆಯಲ್ಲಿ ಯಾರಿಗೆ ಸಂಬಂಧಪಟ್ಟದ್ದು? ಮನುಷ್ಯರಿಗಲ್ವಾ. ಎಲ್ಲರೂ ಪ್ರತಿಯೊಂದು ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಎಲ್ಲವೂ ಅನ್ನದಿಂದನೇ ಹುಟ್ಟುವಂಥದ್ದು. ಅಂದ್ರೆ ಮುಖ್ಯವಾಗಿ ಈ ವಿಚಾರ ಸಂಬಂಧಪಡುವಂಥದ್ದು ಮನುಷ್ಯನಿಗೆ. ಹಾಗಾಗಿ ಅನ್ನಾತ್ ಭವಂತಿ ಭೂತಾನಿ, ಆಹಾರದಿಂದಾಗಿ ಮನುಷ್ಯನ ಒಂದು ಸೃಷ್ಟಿ. ಆ ಆಹಾರ ಮಳೆಯಿಂದ ನಿರ್ಮಾಣವಾಗುತ್ತೆ. ಯಜ್ಞ ಮಳೆಯಿಂದ ಆಹಾರ. ಮಳೆ ಹೇಗೆ ಬಂತು ಅಂದ್ರೆ ಯಜ್ಞದಿಂದ ಮಳೆ ಬರುತ್ತೆ. ಯಜ್ಞ ಹೇಗೆ ನಿರ್ಮಾಣವಾಗುತ್ತೆ? ನಾವು ಮಾಡುವಂತ ಕೆಲಸಗಳಿಂದಾಗಿ, ಕರ್ಮದಿಂದಾಗಿ ಯಜ್ಞ ನಿರೂಪಣೆ ಆಗುತ್ತೆ. ಕರ್ಮವನ್ನ ಮಾಡಿಸುವವನು ಯಾರು? ಭಗವಂತ. ಅವನು ಕರ್ಮವನ್ನ ಮಾಡಿಸ್ತಾನೆ. ಬ್ರಹ್ಮನನ್ನ ಹೇಗೆ ತಿಳಿಬೇಕು? ಬ್ರಹ್ಮ ವೇದಾಕ್ಷರಗಳಿಂದ ತಿಳಿಯಲ್ಪಡುತ್ತಾನೆ ಅಂತ ಇಷ್ಟ ಆಗಿತ್ತು ಅಲ್ವಾ. ಬ್ರಹ್ಮಾಕ್ಷರ ಸಮುದ್ಭವಂ, ಬ್ರಹ್ಮ ಅಕ್ಷರಗಳ ಮೂಲಕವಾಗಿ, ವೇದ ವೇದಾಂತ ಎಂಬುದಾಗೇನು ಅಕ್ಷರಗಳ ರಾಶಿ ಇದೆ, ಆ ಅಕ್ಷರಗಳ ಅಧ್ಯಯನದ ಮೂಲಕವಾಗಿ ಭಗವಂತನನ್ನ ತಿಳಿದುಕೊಳ್ಳಬಹುದು ಅಂತಾಯ್ತು. ಹಾಗಾದ್ರೆ ಆ ಅಕ್ಷರಗಳ ಮೂಲಕವಾಗಿ ಭಗವಂತನನ್ನ ತಿಳಿಯಬಹುದು ಅಲ್ವಾ. ಅಕ್ಷರಗಳನ್ನ ಉಚ್ಚಾರಣೆ ಮಾಡಬೇಕಾದವರು ಯಾರು? ನಾವು ಮನುಷ್ಯರು. ಅವರವರ ಅಧಿಕಾರ ವ್ಯಾಪ್ತಿಗೆ ಅನುಗುಣವಾಗಿ ಯಾರಿಗೆ ವೇದ ಮಂತ್ರವನ್ನ ಓದುವ ಅಧಿಕಾರ ಇದೆಯೋ ಅವರು ವೇದಾಕ್ಷರಗಳನ್ನ ಅಧ್ಯಯನ ಮಾಡಿ ದೇವರನ್ನ ತಿಳಿಬೇಕು. ಯಾರಿಗೆ ವೇದಾಕ್ಷರಗಳನ್ನ ಓದುವಂತ ಅಧಿಕಾರ ಇಲ್ವೋ ಅವರು ವೇದದ ಅರ್ಥದ ರೂಪದಲ್ಲಿ ಇರತಕ್ಕಂತಹ ಈ ಇವೆಲ್ಲವುಗಳನ್ನು ಕೂಡ, ಪುರಾಣಗಳನ್ನ, ಬ್ರಹ್ಮಸೂತ್ರಾದಿಗಳನ್ನ ಅಧ್ಯಯನ ಮಾಡಬೇಕಾಗತ್ತೆ. ಅಂತೂ ಅಕ್ಷರಗಳಿಂದ ಭಗವಂತ ವೇದ್ಯನಾಗ್ತಾನೆ. ಅಕ್ಷರಗಳ ಮೂಲಕವಾಗಿ ದೇವರನ್ನ ತಿಳಿಯಬಹುದು ಅಂತ ಕೃಷ್ಣ ಮಾರ್ಗದರ್ಶನ ಮಾಡಿದ ಮೇಲೆ ಅಕ್ಷರಗಳ ಮೂಲಕವಾಗಿ ದೇವರನ್ನ ತಿಳಿಯುವ ಪ್ರಯತ್ನ ಮಾಡಬೇಕಾದವರು ಯಾರು? ನಾವು ಮನುಷ್ಯರು. ಆ ಮನುಷ್ಯ ಹೇಗೆ ಹುಟ್ಟುತ್ತಾನೆ? ಅನ್ನದಿಂದ. ಮತ್ತ ಅನ್ನ ಹೇಗೆ ಬರುತ್ತೆ? ಪರ್ಜನ್ಯಾದನ್ನ ಸಂಭವ. ಪರ್ಜನ್ಯ ಹೇಗೆ ಬರುತ್ತೆ? ಯಜ್ಞದಿಂದಾಗಿ. ಪರ್ಜನ್ಯ ಎಂಬುದು ಯಜ್ಞದಿಂದ ಹುಟ್ಟುತ್ತದೆ. ಯಜ್ಞ ಹೇಗಾಗತ್ತೆ? ಕರ್ಮದಿಂದ. ಕರ್ಮ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಕ್ರಿಯಾ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ತೇನ ವಿನ ತೃಣಮಪಿ ನ ಚಲತಿ. ಭಗವಂತನ ಅನುಗ್ರಹದಿಂದಾಗಿ ನಾವು ಕರ್ಮವನ್ನ ಮಾಡಬೇಕು. ಆ ಭಗವಂತ ಅವನನ್ನು ತಿಳಿಯೋದು ಹೇಗೆ? ಅಕ್ಷರದಿಂದ. ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕಾದವರು ಯಾರು? ನಾವು. ಹೀಗೆ ನಿರಂತರವಾಗಿ ಆ ಒಂದು ಸರ್ಕಲ್ ರೌಂಡ್ ತಿರುಗ್ತಾನೆ ಇರತ್ತೆ. ಆ ಬ್ರಹ್ಮನನ್ನ ತಿಳಿಬೇಕು. ಆ ಬ್ರಹ್ಮನ ಮಹತ್ವ ಎಂಥದ್ದು? ಬ್ರಹ್ಮ ಪ್ರತಿಯೊಂದು ಕ್ರಿಯೆಯನ್ನ ಮಾಡಿಸುವವನು. ಯಾವ್ಯಾವ ಕ್ರಿಯೆ ಮಾಡಿಸ್ತಾನೆ? ಯಜ್ಞ ಮೊದಲಾದ ಕ್ರಿಯೆಗಳನ್ನ ಮಾಡಿಸ್ತಾನೆ. ಅಲ್ಲ, ಯಜ್ಞ ಕ್ರಿಯೆ ನಡೆಯುವುದರಿಂದ ಏನ್ ಫಲ? ಮಳೆ ಬರುತ್ತೆ. ಮಳೆ ಬಂದ್ರೆ ಏನ್ ಫಲ? ಆಹಾರಗಳ ಉತ್ಪತ್ತಿ ಆಗತ್ತೆ. ಆಹಾರಗಳ ಉತ್ಪತ್ತಿ ಆದ್ರೆ ಏನ್ ಫಲ? ಮನುಷ್ಯ ಹುಟ್ಟುತ್ತಾನೆ. ಆಹಾರಗಳಿಂದ ಮನುಷ್ಯ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ದವಸ ಧಾನ್ಯಗಳ ನಿರ್ಮಾಣವಾಗದೇನೆ ಮನುಷ್ಯ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ನಾವು ಮುಂದಿಂದ ಹೋಗಿ ಹಿಂದಿಂದ ಹೋಗಿ ಎಲ್ಲೇ ಬನ್ನಿ, ಆ ಒಂದು ಚಕ್ರ ಸುತ್ತುತ್ತಾನೆ ಇರುತ್ತೆ ಅಲ್ವಾ. ಒಂದು ಚಕ್ರದಲ್ಲಿ ನಾವು ಲೆಕ್ಕ ಹಾಕ್ತಾ ಹೋದ್ರೆ ಯಾವ್ದು ಬೇಕಾದ್ರೂ ಮೊದಲಾಗ್ಬೋದು, ಯಾವ್ದು ಬೇಕಾದ್ರೂ ಕೊನೆ ಆಗ್ಬಹುದು. ಹಾಗಾಗಿ ಈ ಚಕ್ರದಲ್ಲಿ ನಾವು ಕೊನೆಯಿಂದ ಮೊದಲಿಗೂ ಬರಬಹುದು, ಮೊದಲಿಂದ ಕೊನೆಗೂ ಬರಬಹುದು. ಅನ್ನದಿಂದ ಮನುಷ್ಯ, ಆ ಅನ್ನ ಹುಟ್ಟುವಂಥದ್ದು ಮಳೆಯಿಂದಾಗಿ, ಮಳೆ ನಿರ್ಮಾಣವಾಗುವಂಥದ್ದು ಯಜ್ಞದಿಂದಾಗಿ, ಯಜ್ಞ ಎಂಬುದು ನಿರ್ಮಾಣವಾಗುವಂಥದ್ದು ಕಾರ್ಯಗಳಿಂದಾಗಿ, ಪ್ರಕ್ರಿಯೆಗಳು, ಕಾರ್ಯಗಳು, ಕರ್ಮಗಳು ನಿರ್ಮಾಣವಾಗುವಂಥದ್ದು ಭಗವಂತನಿಂದಾಗಿ. ಭಗವಂತನಿಂದ ಅಕ್ಷರದಿಂದ ಭಗವಂತನನ್ನು ಅಕ್ಷರದಿಂದ ತಿಳಿಬೇಕು. ಅಕ್ಷರಗಳ ಉಚ್ಚಾರಣೆ ಮಾಡಬೇಕಾಗಿರತಕ್ಕಂಥ ಮನುಷ್ಯ ಹುಟ್ಟಿರತಕ್ಕಂಥದ್ದು ಮತ್ತೆ ಆಹಾರದಿಂದಾಗಿ. ಹೀಗೆ ಆ ಚಕ್ರ ತಿರುಗ್ತಾ ಇರುತ್ತೆ. ನಿರಂತರವಾಗಿ ಒಂದಕ್ಕೊಂದು ಸಂಪರ್ಕದಲ್ಲಿ ಇರುವಂಥದ್ದು, ಇಂಟರ್ಲಿಂಕ್ ಅನ್ನು ಹೊಂದಿರತಕ್ಕಂಥದ್ದು ಈ ಒಂದು ಜಗತ್ತಿನ ಚಕ್ರ. ಏವಂ ಪ್ರವರ್ತಿತಂ ಚಕ್ರಂ. ಈ ಚಕ್ರ ಬರೀ ವರ್ತಿತ ಇರುವಂತದ್ದಲ್ಲ, ಪ್ರಕೃಷ್ಟವಾಗಿ ವರ್ತಿತ. ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತನಿಂದಾಗಿ
ಮತ್ತು ಭಗವತ್ ಭಕ್ತರಾಗಿರುವಂತಹ ದೇವತೆಗಳಿಂದಾಗಿ ಋಷಿಮುನಿಗಳಿಂದಾಗಿ ಪಾರಂಪರಿಕವಾಗಿ ಹೀಗೆ ಬಂದಿದೆ. ಜಗತ್ತಿನ ಚಕ್ರ ಅಂದ್ರೆ ಏನು, ನಾವು ಮನುಷ್ಯರು ದೇವರ ಬಗ್ಗೆ ಅಧ್ಯಯನವನ್ನ ಮಾಡುವಂಥದ್ದು, ಅಧ್ಯಯನವನ್ನ ಮಾಡಿ ದೇವರನ್ನ ತಿಳಿಯುವಂಥದ್ದು, ತಿಳಿದು ನಾವು ಯಜ್ಞವನ್ನ ಮಾಡುವಂಥದ್ದು, ಇದೆಲ್ಲ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂಥದ್ದು. ಬರೀ ವರ್ತಿತ ಅಲ್ಲ, ಪ್ರವರ್ತಿತಂ ಚಕ್ರಂ, ಹೀಗೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆದರೆ ಯಹ ನ ಅನುವರ್ತಯತಿ, ಏನು ಒಂದು ಅನುಚಾನವಾಗಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆಯೋ, ಏನು ಒಂದು ಪರಂಪರೆ ಅಂತಿದೆಯೋ, ಪರಂಪರೆಯನ್ನ ಗೌರವಿಸುವಂಥದ್ದು, ಪರಂಪರೆಯನ್ನ ಪರಿಪಾಲಿಸುವಂಥದ್ದು, ಪರಂಪರೆಯನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನುಗ್ಗುವಂಥದ್ದು, ಅದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿರುತ್ತೆ ಅಲ್ವಾ. ಪರಂಪರೆಯನ್ನು ನಾವು ನಂಬಿ ಪರಂಪರೆಯನ್ನ ಬೆಳೆಸಿಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಮೇಲೆ ಇರತಕ್ಕಂತ ಒಂದು ಜವಾಬ್ದಾರಿ. ನಮ್ಮದು ಸನಾತನ ಸಂಸ್ಕೃತಿ ಅಂತ ಹೇಳ್ತೀವಿ. ಇದೇ ಸನಾತನ ಸಂಸ್ಕೃತಿ ಅಂದ್ರೆ ಏನು, ಪಾರಂಪರಿಕವಾಗಿ ಬಂದಿದೆ. ಅದು ಎಲ್ಲಿ ಸಾಕ್ಷಾತ್ ಭಗವಂತನಿಂದ ಹಿಡಿದುಕೊಂಡು, ದೇವತೆಗಳಿಂದ ಹಿಡಿದುಕೊಂಡು, ಋಷಿಮುನಿಗಳಿಂದ ಹಿಡಿದುಕೊಂಡು ಬಂದಿರತಕ್ಕಂತ ಒಂದು ಪರಂಪರೆ ಅಂತ ಏನಿದೆ, ನಾವು ಅದನ್ನೆಲ್ಲ ಬಿಟ್ಟು ಕೂತು ಬಿಡ್ತೀವಿ ಅಂತ ಹೇಳಿದ್ರೆ ಯಹ ನ ಅನುವರ್ತಯತಿ. ಯಾರು ಯಾರು ಅಲ್ಲಿ ಯಹ ಅನ್ನೋದು ಪುಲ್ಲಿಂಗ ಶಬ್ದ ಇದೆ. ಪುಲ್ಲಿಂಗ ಶಬ್ದ ಇದ್ ಕೂಡ ಬರೀ ಗಂಡಸ್ತ್ರ ಮಾತ್ರ ಅಂತಲ್ಲ, ಸಾಧಕ ಜೀವಿ ಪ್ರತಿಯೊಬ್ಬ ಸಾಧಕನು, ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಹುಟ್ಟಿಗೆ ಕಾರಣವಾಗಿರುವಂತಹ, ತಾನು ಈ ಜಗತ್ತಿಗೆ ಬರ್ಲಿಕ್ಕೆ ಕಾರಣವಾಗಿರತಕ್ಕಂತಹ ಆ ಭಗವಂತನನ್ನು, ಆ ದೇವತೆಗಳನ್ನು, ಯಜ್ಞಗಳನ್ನು ಎಲ್ಲವನ್ನೂ ಗೌರವಿಸಬೇಕಾದದ್ದು, ಆಧರಿಸಬೇಕಾದದ್ದು, ಶ್ರದ್ಧೆ ಮಾಡಬೇಕಾಗಿರತಕ್ಕಂಥದ್ದು ಪ್ರತಿಯೊಬ್ಬನ ಕರ್ತವ್ಯವಾಗಿರುತ್ತೆ. ಆದರೆ ಯಾರು ನ ಅನುವರ್ತಯತಿ, ಅದನ್ನು ಅನುಸರಿಸುವುದಿಲ್ಲವೋ ಅವನು ಅಘಾಯು. ಅಘಾಯು ಅಂತ ಹೇಳಿದ್ರೆ, ಅಘ ಅಂದ್ರೆ ಪಾಪ, ಆಯುಷ್ಯ, ಅವನ ಇಡೀ ಒಂದು ಆಯುಷ್ಯ ಅಘಾಯು. ಅಗಾರ್ಥಂ ಆಯು ಎಸ್ಸಿ ಸಹ ಅಗಾಯು. ಕೇವಲ ಅಘವನ್ನ, ಪಾಪವನ್ನ ಸಂಪಾದನೆ ಮಾಡ್ಲಿಕ್ಕೋಸ್ಕರವಾಗಿ ಮಾತ್ರ ಆಯುಷ್ಯವನ್ನ ಇಟ್ಕೊಂಡಿದ್ದವನು. ಪುಣ್ಯ ಸಂಪಾದನೆಗೋಸ್ಕರ ಆಯುಷ್ಯ ಅಲ್ಲ, ಸಾಧನೆ ಮಾಡ್ಲಿಕ್ಕೋಸ್ಕರವಾಗಿ ಆಯುಷ್ಯ ಅಲ್ಲ, ಕೇವಲ ಅಷ್ಟೇ ಪಾಪ ಮಾಡೋದು, ಪಾಪ ಮಾಡೋದು, ಪಾಪ ಮಾಡೋದು. ಅಗಾರ್ಧಂ ಆಯು, ಅಗಕ್ಕೋಸ್ಕರವಾಗಿಯೇ, ಪಾಪವನ್ನ ತುಂಬಿಸಿಕೊಳ್ಳಿಕ್ಕೋಸ್ಕರವಾಗಿ ಅಗನಿಮಿತ್ತಂ ಆಯು, ಅಘವನ್ನ ಸಂಪಾದನೆ ಮಾಡ್ಲಿಕ್ಕೋಸ್ಕರವಾಗಿ ಆಯುಷ್ಯವನ್ನು ಹೊಂದೋನು. ಯಾಕೆ ಅಂದ್ರೆ ಇಂದ್ರಿಯಾರಾಮ. ಇಂದ್ರಿಯೈಹಿ ರತಿಮಾನ್ ಇತಿ ಇಂದ್ರಿಯಾರಾಮ. ಇಂದ್ರಿಯೈಹಿ ವಿಷಯೇಶು ರತಿಮಾನ್, ರಾಯರ ಅರ್ಥ ಬರೀತಾರೆ. ಇಂದ್ರಿಯೈಹಿ ವಿಷಯೇಶು ರತಿಮಾನ್, ತನ್ನ ಇಂದ್ರಿಯಗಳ ಮೂಲಕವಾಗಿ. ಕಣ್ಣಿಗೆ ಏನು ವಿಷಯ, ಬಣ್ಣ ವಿಷಯ. ಕಿವಿಗೆ ಏನು ವಿಷಯ, ಶಬ್ದ ವಿಷಯ. ಅಂದ್ರೆ ಕಣ್ಣಿನಿಂದ ಏನನ್ನು ಬೇಕಾದ್ರೂ ನೋಡಬಹುದು, ಕಿವಿಯಿಂದ ಏನನ್ನು ಬೇಕಾದ್ರೂ ಕೇಳಿಸಿಕೊಳ್ಳಬಹುದು, ನಾಲಿಗೆಯಿಂದ ಏನು ಬೇಕಾದದ್ದೆಲ್ಲ ತಿನ್ನುವಂಥದ್ದು, ಚರ್ಮದಿಂದ ಬೇಕಾದದ್ದು ಬೇಡವಾದದ್ದು ಎಲ್ಲಾ ಸ್ಪರ್ಶವನ್ನು ಅನುಭವಿಸುವಂಥದ್ದು. ಹಾಗೆ ನಮ್ಮ ಎಲ್ಲಾ ಕರ್ಮೇಂದ್ರಿಯಗಳ ಮೂಲಕವಾಗಿಯೂ ಕೂಡ ಶಾಸ್ತ್ರೀಯವಾದದ್ದು, ಅಶಾಸ್ತ್ರೀಯವಾದದ್ದು, ಎಲ್ಲಾ ರೀತಿಯಾಗಿರತಕ್ಕಂಥ ವಿಷಯ ಪದಾರ್ಥಗಳನ್ನ ಅನುಭವಿಸುವಂಥದ್ದು. ಅಂದ್ರೆ ಈ ಚಾರ್ವಾಕರು ಹೇಳ್ತಾರಲ್ಲ ಹಾಗಲ್ಲೇ, ಯಾವತ್ತು ಜೀವಂ ಸುಖಂ ಜೀವೇತು, ಎಷ್ಟು ದಿವಸ ಬದುಕಿರ್ತೀರೋ ಅಷ್ಟು ದಿವಸ ಸುಖವಾಗಿ ಬದುಕಿ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಭಸ್ಮವಾಗ್ತಕ್ಕಂಥ ಈ ದೇಹ ಸತ್ರೆ ಸುಡ್ತಾರೆ, ಅಥವಾ ಭೂಮಿಯಲ್ಲೇ ಹಾಕ್ತಾರೆ, ಅಥವಾ ಹಿಂದೆಲ್ಲ ನೀರಿನಲ್ಲಿ ಸಮುದ್ರದಲ್ಲೆಲ್ಲ ಹಾಕ್ತಕ್ಕಂಥ ಕ್ರಮ ಇತ್ತು. ಅವಾಗ ಹುಳಗಳು ತಿಂದು ಹೋಗುತ್ತೆ. ಭೂಮಿಯಲ್ಲಿ ಹಾಕಿದ್ರೆ ಮಣ್ಣಲ್ಲಿ ಮಣ್ಣಾಗತ್ತೆ. ಹೀಗೆ ಬೂದಿಯಾಗುವ, ಮಣ್ಣಾಗುವ, ಹುಳ ಹೊಟ್ಟೆಗಳಿಗೆ ಆಹಾರವಾಗ್ತಕ್ಕಂಥ ಈ ದೇಹ ಮತ್ತೆ ಹುಟ್ಟಿ ಬರುತ್ತಾ? ಅದೆಲ್ಲ ಏನಿಲ್ಲ. ಯಾವತ್ತು ಜೀವಂ ಸುಖಂ ಜೀವೇತ, ಎಷ್ಟು ದಿವಸ ಬದುಕಿರ್ತೀರೋ ಅಷ್ಟು ದಿವಸ ಸುಖವಾಗಿ ಬದುಕಬೇಡಿ. ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿಯಾದರೂ ತುಪ್ಪ ತಿನ್ನಿ. ಈ ಎಲ್ಲಾ ಭಾವನೆಗಳಿಂದಾಗಿ ಪರಿಪೂರ್ಣವಾದ ನಾಸ್ತಿಕ ಭಾವನೆ, ದೇವರು, ಈ ವೇದ, ಪುರಾಣ, ಉಪನಿಷತ್ತುಗಳು ಯಾವುದರ ಬಗ್ಗೆಯೂ ಕೂಡ ನಂಬಿಕೆ ಇಲ್ಲದೇನೆ, ಶ್ರದ್ಧೆ ಇಲ್ಲದೇನೆ ಇಂದ್ರಿಯಾರಾಮ, ಇಂದ್ರಿಯೈಹಿ ರಮಂತಿ, ಇಂದ್ರಿಯೈಹಿ ರಮಂತಿ, ಇಂದ್ರಿಯಗಳ ಮೂಲಕವಾಗಿಯೇ ಕ್ರೀಡಿಸುವುದು. ಯಾವುದು ತನ್ನ ಇಂದ್ರಿಯಕ್ಕೆ ಬೇಕು ಅಂತ ಅನ್ಸುತ್ತೋ ಅದೆಲ್ಲವನ್ನು ಕೂಡ ಸ್ವೀಕಾರ ಮಾಡುವಂಥದ್ದು. ತನ್ಮೂಲಕವಾಗಿ ಅವರ ಆಯುಷ್ಯವನ್ನ ಹೀಗೆ ವ್ಯರ್ಥ ಮಾಡಿಕೊಳ್ತಾರೆ. ಹೇಗೆ ಮೋಘಂ ಜೀವತಿ, ಮೋಘ ಅಂದ್ರೆ ವ್ಯರ್ಥ. ಇಡೀ ತನ್ನ ಜೀವನ ಭಗವಂತನ ಒಂದು ಯಜ್ಞ ಅನ್ನೋ ಭಾವನೆಯಿಂದ ಬದುಕಬೇಕು. ನಮ್ಮ ಹುಟ್ಟು, ನಮ್ಮ ಸಾವು, ಇಡೀ ನಮ್ಮ ಸಾವಿನವರೆಗೆ ನಮ್ಮ ಜೀವನ ಇದೆಯಲ್ಲ, ಅದು ಭಗವಂತನನ್ನ ಆರಾಧಿಸುವ ಒಂದು ದೊಡ್ಡ ಯಜ್ಞ. ಯಾವುದೇ ಒಂದು ಯಜ್ಞ ಆದರೂ ಕೂಡ ಅವಭೃತ ಸ್ನಾನದೊಂದಿಗೆ ಏನಾಗುತ್ತೆ, ಯಜ್ಞ ಕೊನೆಗೊಳ್ಳುತ್ತೆ. ಒಂದು ಯಜ್ಞ ಕೊನೆಗೊಳ್ಳೋದು ಯಾವಾಗ? ಅವಭೃತ ಸ್ನಾನ ಆಯಿತು, ಕಲಶ ತೀರ್ಥದ ಮಾರ್ಜನೆಯನ್ನ ನಾವು ಮಾಡ್ಕೊಂಡ್ವಿ ಅಂತ ಆದ್ರೆ ಯಜ್ಞ ಅಲ್ಲಿಗೆ ಮುಕ್ತಾಯವಾಗುತ್ತೆ. ಹಾಗೆಯೇ ಈ ಜೀವನ ಯಜ್ಞ ಇದೆಯಲ್ಲ, ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಪ್ರತಿ ಕ್ಷಣ ಒಂದು ಹೋಮ ಮಾಡ್ತಾ ಕೂತಿದ್ದೀವಿ ನಾವು ಅಂತಾದ್ರೆ, ಅಲ್ಲಿ ಹೋಮ
ದೇವರ ಎದುರುಗಡೆ ಪ್ರಾರ್ಥನೆಯನ್ನ ಮಾಡುವ ಮೂಲಕವಾಗಿ ಸಂಕಲ್ಪ ಪ್ರಾಣಾಯಾಮ ಆಸನ ಪ್ರಾಣಾಯಾಮಾದಿಗಳ ಮೂಲಕವಾಗಿ ಒಂದು ಯಜ್ಞ ಶುರುವಾಗತ್ತೆ. ಅಲ್ಲಿಂದ ಹಿಡಿದುಕೊಂಡು ಕೊನೆಯವರೆಗೂ ಆ ಅವಭೃತ ಸ್ನಾನ ಕಲಶತೀರ್ಥ ಮಾರ್ಜನದವರೆಗೂ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರಬೇಕು. ನಾವಲ್ಲಿ ಪೂರ್ತಿ ಸಾತ್ವಿಕವಾದ ಬುದ್ಧಿಯಲ್ಲೇ ಇರಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಲೌಕಿಕ ವ್ಯವಹಾರಗಳ ಕಡೆಗೆ ಹೋಗಬಾರದು. ನಮ್ಮ ಮೊಬೈಲ್ ಇತ್ಯಾದಿಗಳನ್ನ ಬಳಸುವಂಥದ್ದು ಅದೆಲ್ಲ ತಪ್ಪಾಗತ್ತೆ. ಒಂದು ಪೂರ್ಣ ಏಕಾಗ್ರತೆಯಿಂದಾಗಿ ಭಗವಂತನ ಆರಾಧನೆಯಲ್ಲೇ ನಮ್ಮನ್ನ ನಾವು ತೊಡಗಿಸಿಕೊಳ್ಬೇಕು ಅಲ್ವಾ? ಅದು ಯಜ್ಞ. ಯಾವುದೋ ಒಂದು 2 ಗಂಟೆನೋ 3 ಗಂಟೆನೋ ಮಾಡತಕ್ಕಂಥ ಹೋಮ ಅದು ಈ ಯಾವತ್ತೋ ಒಂದು ಸರಿ 2-3 ಗಂಟೆ ಮಾಡತಕ್ಕಂಥ ಹೋಮಕ್ಕೆ ಮಾತ್ರ ಸಂಬಂಧಪಡುವಂತದ್ದಲ್ಲ. ಇಡೀ ನಮ್ಮ ಜೀವನ ಹುಟ್ಟಿನಿಂದ ಆರಂಭಿಸಿಕೊಂಡು ಸಾಯುವವರೆಗೂ ನಮ್ಮ ಜೀವನ ಭಗವಂತನ ಪೂಜೆ ಎಂಬ ಒಂದು ಯಜ್ಞ, ದೇವರ ಆರಾಧನೆ ಎಂತಕ್ಕಂಥ ಒಂದು ಯಜ್ಞ. ನಮ್ಮ ಇಡೀ ಜೀವನವೇ ಭಗವಂತನ ಒಂದು ಆರಾಧನೆ ಎಂತಕ್ಕಂಥ ಒಂದು ಯಜ್ಞ. ಆ ಯಜ್ಞದಲ್ಲಿ ನಮ್ಮ ಇಂದ್ರಿಯಗಳು, ನಮ್ಮ ಜ್ಞಾನೇಂದ್ರಿಯ, ನಮ್ಮ ಕರ್ಮೇಂದ್ರಿಯ, ನಮ್ಮ ಮನಸ್ಸು ಅದೆಲ್ಲವನ್ನೂ ಕೂಡ ನಾವು ಒಳ್ಳೆಯ ವಿಚಾರಗಳನ್ನ ತುಂಬಿಸಿಕೊಳ್ಳಿಕ್ಕೋಸ್ಕರವಾಗಿ ಬಳಸಬೇಕೇ ಹೊರತಾಗಿ ಕೆಟ್ಟ ವಿಚಾರಗಳನ್ನ ತುಂಬಿಸಿಕೊಳ್ಳಿಕ್ಕೋಸ್ಕರವಾಗಿ, ಕೆಟ್ಟ ಅನರ್ಥಗಳನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ನಾವು ನಮ್ಮ ಇಂದ್ರಿಯಗಳನ್ನ ಬಳಸಿಕೊಳ್ಬಾರದು. ಒಂದು ವೇಳೆ ಯಾರಾದ್ರೂ ಇಂದ್ರಿಯಾರಾಮನಾಗಿ ಇರ್ತಾನೋ, ಇಂದ್ರಿಯಾರಾಮನಾಗಿರೋದು ಅಂದ್ರೆ ಇಂದ್ರಿಯಗಳಿಗೆ ಏನೇನು ಬೇಕೋ ಅದನ್ನ ಕೊಡುವಂಥದ್ದು ಅಷ್ಟೇ ಜೀವನ ಅಂತ ಅಂದುಕೊಂಡು ಕೂತಿರ್ತಾನೋ. ಈಗ ಮಕ್ಕಳಿಗೆ ಉದಾಹರಣೆಗೆ ಸಿಹಿ ಪದಾರ್ಥಗಳು, ಚಾಕ್ಲೇಟು, ಬಿಸ್ಕೆಟು ಇಂಥದ್ದೆಲ್ಲ ಇಷ್ಟ ಆಗತ್ತೆ, ಊಟ ಮಾಡಕ್ ಹಠ ಮಾಡ್ತವೆ. ಅದೇ ನೀವು ಬೇರೆ ಯಾವುದೇ ತರ ಅಂಗಡಿ ತಿಂಡಿಗಳ ಕೊಡಿ, ಅದನ್ನ ಕೊಡಬೇಕಾಗಿಲ್ಲ, ಹಠ ಮಾಡಿ ತಿಂತಾವೆ. ಮಕ್ಕಳು ಕೇಳುತ್ತಾವೆ ಅಂತ ನಾವು ಅದನ್ನೇ ಕೊಟ್ರೆ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಕು ಅಲ್ವಾ? ನಾವೇನ್ ಮಾಡ್ತೀವಿ, ಮಕ್ಕಳು ಎಷ್ಟೇ ಇಷ್ಟಪಟ್ಟರು ಕೂಡ ಆ ರೀತಿಯಾದ ಅಂಗಡಿ ಪದಾರ್ಥಗಳನ್ನ ಕೊಡೋದಿಲ್ಲ. ಅವುಗಳಿಗೆ ಇಷ್ಟ ಆಗತ್ತೆ, ಇಷ್ಟ ಅಂತ ನಾವು ಇಷ್ಟವಾದದ್ದನ್ನೆಲ್ಲ ಕೊಡ್ತಾ ಹೋದ್ರೆ ಮಕ್ಕಳ ಜೀವನ ಏನಾಗತ್ತೆ, ಮಕ್ಕಳ ಜೀವಕ್ಕೇನಾಗತ್ತೆ, ಅವುಗಳ ಆರೋಗ್ಯಕ್ಕೇನಾಗತ್ತೆ, ತೊಂದರೆ ಆಗತ್ತೋ ಇಲ್ವೋ? ಹಾಗೆ ನಮ್ಮ ಇಂದ್ರಿಯಗಳು ನೀರು ತಗ್ಗಿದ್ದ ಕಡೆಗೆ ಹೋಗುವಂಥದ್ದು ನೀರಿನ ಸ್ವಭಾವ. ಹೋಗಲಿ ಅಂತ ಬಿಟ್ರೆ ನೀರೆಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಒಂದು ಕಡೆ ತಡೆ ಹಿಡಿದು ನಾವು ಅಣೆಕಟ್ಟು ಕಟ್ಟಿಕೊಂಡ್ರೆ ನಮ್ಮ ಕೃಷಿಗೋ, ನಮ್ಮ ಜೀವನಕ್ಕೋ, ಆಹಾರಕ್ಕೋ, ವಿಹಾರಕ್ಕೋ ಬಳಸ್ಕೊಳ್ಬಹುದು ನೀರನ್ನ ಅಲ್ವಾ? ಅದೇ ರೀತಿಯಲ್ಲಿ ನಮ್ಮ ಇಂದ್ರಿಯಗಳು ಒಂದು ವಿಷಯ ಪದಾರ್ಥಗಳ ಕಡೆಗೆ ಹೋಗುವಂಥದ್ದು ಇಂದ್ರಿಯದ ಸಹಜ ಸ್ವಭಾವ. ಕಣ್ಣು ಬಣ್ಣದ ಕಡೆಗೆ ಹೋಗುತ್ತೆ, ಚರ್ಮ ಸ್ಪರ್ಶ ಬಯಸಿ ಹೋಗುತ್ತೆ, ಹಾಗೆ ಜನನೇಂದ್ರಿಯ ಮತ್ತೊಂದು ಜನನೇಂದ್ರಿಯವನ್ನ ಬಯಸುತ್ತೆ. ಪ್ರತಿಯೊಂದು ಇಂದ್ರಿಯಗಳು ಹಾಗೆ ಎಲ್ಲಾ ರೀತಿಯಾಗಿರತಕ್ಕಂತಹ ವಿಷಯ ಪದಾರ್ಥಗಳ ಕಡೆಗೆ ಹರಿದು ಹೋಗ್ತಾ ಇರತ್ತೆ. ಆದರೆ ಅದು ಹರಿದು ಹೋಗ್ಲಿ ಅಂತ ಬಿಟ್ರೆ ಆತ್ಮನ ಅಧಃಪತನ ಆಗತ್ತೆ. ಹಾಗಾಗಬಾರದು ಅಂತ ಆದ್ರೆ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಿಕೊಳ್ಬೇಕು, ಇಂದ್ರಿಯಗಳನ್ನ ಭಗವತ್ಪರವಾಗಿ ಮಾಡಬೇಕು. ಭಗವತ್ಪರ ಮಾಡೋದು ಹೇಗೆ? ನಮ್ಮ ಇಂದ್ರಿಯಗಳು ದೇವರ ಕಡೆಗೆ ಕೇಂದ್ರೀಕೃತವಾಗೋದು ಹೇಗೆ? ಬ್ರಹ್ಮ ಅಕ್ಷರ ಸಮುದ್ಭವಮಲ್ವಾ? ಬ್ರಹ್ಮ ಎಂಬುವವನು ಅಕ್ಷರದ ಮೂಲಕವಾಗಿ ತಿಳಿಯಲ್ಪಡುತ್ತಾನೆ. ಹಾಗಾದ್ರೆ ನಮ್ಮ ಬಾಯಿಯಿಂದ ಬರ್ತಕ್ಕಂಥ ಅಕ್ಷರಗಳೆಲ್ಲವೂ ಕೂಡ ಭಗವನ್ಮಯವಾದ ಅಕ್ಷರ. ಹರೇ ರಾಮ 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 ಹರೇ ಹರೇ ಎಂತಕ್ಕಂಥ ಮಹಾಭಾರತದಲ್ಲಿ ಬರ್ತಕ್ಕಂತಹ ಆ ರಾಮಕೃಷ್ಣ ನಾಮ ಸಂಕೀರ್ತನೆ ಮಾಡೋದಿರ್ಬೋದು, ಅಚ್ಯುತಾನಂದ ಗೋವಿಂದ ಹೇಳೋದಿರಬಹುದು, ಬೇಕಾದಷ್ಟು ದಾಸರ ಪದ್ಯಗಳಿರಬಹುದು, ಅನೇಕ ವೇದ ಮಂತ್ರಗಳಿರಬಹುದು, ಯಾವುದನ್ನಾದ್ರೂ ಹೇಳುವಂಥದ್ದು, ಮಕ್ಕಳಿಗೆ ರಾಮಾಯಣ ಮಹಾಭಾರತ ಮೊದಲಾದವುಗಳ ಕಥೆಯನ್ನ ಹೇಳೋದಿರಬಹುದು. ಹೀಗೆ ನಾವು ನಮ್ಮ ಅಕ್ಷರಗಳನ್ನ ದೇವರ ಪರವಾಗಿ ಎಷ್ಟು ಬೇಕಾದರೂ ಬಳಸಬಹುದು. ಹೇಗೆ ಇವತ್ತು ನಮ್ಮ ಫೇಸ್ಬುಕ್, ವಾಟ್ಸಪ್ ಮತ್ತೊಂದು ಜೀವನ ಪೂರ್ತಿ ನೋಡಿದ್ರು ಮುಗಿದೇ ಇರುವಷ್ಟು ಕಂಟೆಂಟ್ ಅದಲ್ಲಿರತ್ತೋ, ಹಾಗೆ 10 100 ಜೀವನಗಳು ನಮಗೆ ಬಂದರೂ ಕೂಡ ಮುಗಿದೇ ಇರತಕ್ಕಂಥಷ್ಟು ಶಾಸ್ತ್ರದಲ್ಲಿ ವಿಚಾರಗಳಿದ್ದಾವೆ, ಕಥೆಗಳಿದ್ದಾವೆ, ಮಾರ್ಗದರ್ಶಕವಾಗಿರುವಂತಹ ಬೇಕಾದಷ್ಟು ಕಥೆಗಳು ಎಲ್ಲ ಇದೆ, ಸುಭಾಷಿತಗಳೆಲ್ಲವೂ ಇದೆ. ಅದನ್ನ ಅಧ್ಯಯನ ಮಾಡ್ಲಿಕ್ಕೋಸ್ಕರವಾಗಿ ನಮ್ಮ ಜೀವನವನ್ನ ಬಳಸ್ಕೊಳ್ಬೇಕು. ಇಂದ್ರಿಯಗಳು ವಿಷಯ ಪದಾರ್ಥಗಳಿಗೆ ಹರಿದು ಹೋಗತ್ತೆ ಅಂತ ಬಿಟ್ಟರೆ ಅದರಿಂದ ಏನಾಗತ್ತೆ? ಎಂದಿದ್ರು ಅವನ ಜೀವನ ಮೋಘಂ ಜೀವತಿ. ಮೋಘ ಅಂದ್ರೆ ವ್ಯರ್ಥವಾಗಿ. ಯಾಕಂದ್ರೆ ಮನುಷ್ಯ ಜನ್ಮ ಬರುವಂಥದ್ದು ಸುಮ್ಮನೆ ಬರುವಂಥದ್ದಲ್ಲ. ತತ್ರಾಪಿ ಜನ್ಮ ಶತಕೋಟಿಷು ಮಾನುಷತ್ವಂ ಅಂತ ಎಷ್ಟೋ 100 ಸಾವಿರಾರು ಲಕ್ಷಗಟ್ಟಲೆ ನಾವು ಪ್ರಾಣಿಯಾಗಿಯೋ, ಪಕ್ಷಿಯಾಗಿಯೋ, ಮರಗಿಡ ಬಳ್ಳಿಯಾಗಿಯೋ ಯಾವುದೋ ಆಗಿ ಹುಟ್ಟಿ ಅಲ್ಲೆಲ್ಲ ಸಂಗ್ರಹಿತವಾದ ಪುಣ್ಯದಿಂದ ನಾವು ಮನುಷ್ಯರಾಗಿ ಹುಟ್ಟುವಂಥದ್ದು. ತತ್ರಾಪಿ ಜನ್ಮ ಶತಕೋಟಿಷು ಮಾನುಷತ್ವಂ, ಎಷ್ಟೋ ಶತಕೋಟಿ ಜನ್ಮಗಳನ್ನ ದಾಟಿ ಬರುವಂಥದ್ದು ಮನುಷ್ಯ ಜನ್ಮ. ಅಂತಹ ಮನುಷ್ಯ ಜನ್ಮ ಬಂದಾಗ ನಾವು ಕೇವಲ ಇಂದ್ರಿಯಾರಾಮರಾಗಿ ಇಂದ್ರಿಯಗಳು ಬಳಸಿದ್ದನ್ನೇ ನಾವು ಪಡಲಿಕ್ಕೋಸ್ಕರವಾಗಿ ನಮ್ಮ ಆಯುಷ್ಯವನ್ನ ವಿನಿಯೋಗ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಮೋಘಂ ಜೀವತಿ, ವ್ಯರ್ಥವಾಗಿ ನಮ್ಮ ಜೀವನವನ್ನ ಕಳೆದ ಹಾಗೆ. ಯಾಕಂದ್ರೆ ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಪುನರ್ವಿತ್ತಂ ಪುನರರಾಜ್ಯಂ
ನಮಗೆ ನೋಡಿ ನಾವು ಕಳ್ಕೊಂಡ ಸಂಪತ್ತು ಮತ್ತೆ ಬರಬಹುದು, ಅಥವಾ ನಾವು ಕಳ್ಕೊಂಡಂತ ಬಂಧು ಬಾಂಧವರು ಏನೋ ಇದಾಗಿ ಬಂಧು ಬಾಂಧವರೊಟ್ಟಿಗೋ ಸ್ನೇಹಿತರೊಟ್ಟಿಗೆ ಗಲಾಟೆ ಮಾಡ್ಕೊಂಡು ಬಾಂಧವ್ಯ ಬಿಟ್ಟು ಹೋಗ್ಬಿಟ್ಟಿರುತ್ತೆ, ಅದು ಮತ್ತೆ ಸಿಗಬಹುದು. ಆದರೆ ಒಂದು ನೆನಪಿಟ್ಟುಕೊಳ್ಬೇಕು, ಮತ್ತೆ ಈ ಶರೀರ, ಮನುಷ್ಯ ಶರೀರ ಇದೆಯಲ್ಲ ಮತ್ತೆ ಬರುವಂತದ್ದಲ್ಲ. ದೇವರು ಅಪರೂಪಕ್ಕೆ ಒಮ್ಮೆ ಎಷ್ಟೋ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯದ ಶೇಷದಿಂದಾಗಿ ಈ ಮನುಷ್ಯ ಶರೀರವನ್ನ ಕೊಡ್ತಾನೆ. ಕೊಟ್ಟಾಗ ನಾವು ಅದನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತ ಆದ್ರೆ ಮುಂದಿನ ಜನ್ಮ ಅನ್ನೋದು ನಮಗೆ ನಾಯಿಯಾಗಿಯೋ, ನರಿಯಾಗಿಯೋ, ಹಂದಿಯಾಗಿಯೋ, ಮಡಗಿರ ಬಳ್ಳಿಯಾಗಿಯೋ, ಪ್ರಾಣಿ ಪಕ್ಷಿಯಾಗಿಯೋ ಜನ್ಮ ಕೊಟ್ಟು ಬಿಡ್ತಾನೆ. ಮತ್ತೆ ಇನ್ನೆಷ್ಟು ಶತಕೋಟಿ ಜನ್ಮಗಳಾಗ್ಬೇಕೋ ನಾವು ಮನುಷ್ಯರಾಗಿ ಹುಟ್ಟಬೇಕು ಅಂತಾದ್ರೆ. ಹಾಗಾಗಿ ಸಿಕ್ಕಂತ ಅವಕಾಶವನ್ನ ಅದು ಸರಿ, ದೇವರು ಕೊಡುವಂಥದ್ದು ಪ್ರತಿಯೊಂದು ಸುವರ್ಣ ಅವಕಾಶಗಳು, ಅದನ್ನ ಸರಿಯಾದ ಕ್ರಮದಲ್ಲಿ ಬಳಸ್ಕೊಳ್ಬೇಕು ಸಾಧನೆಗೋಸ್ಕರವಾಗಿ. ಆಗ ಮಾತ್ರ ಈ ಮನುಷ್ಯನ ಶರೀರಕ್ಕೆ ಸಾರ್ಥಕತೆ ಅಂತ ಇರೋದು. ಅದಕ್ಕೆ ನೋಡಿ ಸಂಬೋಧನೆ ಮಾಡತಕ್ಕಂಥದ್ದು ಪಾರ್ಥ ಅಂತ ಸಂಬೋಧನೆ. ಪಾರ್ಥ ಅಂತ ಹೇಳಿದ್ರೆ ತತ್ವಜ್ಞಾನಿ ಅನ್ನೋ ಅರ್ಥ ನಾನು ಈಗಾಗಲೇ ಹೇಳಿದ್ದೆ. ಅಂದ್ರೆ ನಿಜವಾಗಿ ನಾವೆಲ್ಲ ಪಾರ್ಥರಾಗಬೇಕು, ಜ್ಞಾನವನ್ನ ಸಂಪಾದನೆ ಮಾಡಿ. ಪಾಲಯತಿ ಅರ್ಥಾನಿತಿ ಪಾರ್ಥ, ಅರ್ಥಾನ ಪಾಲಯತಿ. ಏನು ಅರ್ಥ ಅಂದ್ರೆ ಸಂಪತ್ತು ಅಂತ ಅರ್ಥ. ದೇವರು ನಮಗೆ ಕೊಟ್ಟ ಇಷ್ಟು ದೊಡ್ಡ ಸಂಪತ್ತು ಈ ದೇಹ, ಆ ದೇಹದಿಂದ ನಾವು ಮಾಡಬೇಕಾಗಿರತಕ್ಕಂತಹ ಕರ್ಮಾಚರಣೆಗಳು ಅದೆಲ್ಲವೂ ದೊಡ್ಡ ದೊಡ್ಡ ಸಂಪತ್ತುಗಳು. ನಾವು ಮಾಡಬೇಕಾಗಿರತಕ್ಕಂತಹ ಸತ್ಕರ್ಮಗಳೇ ಒಂದು ಸಂಪತ್ತು. ಅದನ್ನ ನಾವು ರಕ್ಷಣೆ ಮಾಡಬೇಕು. ಈ ಜಗಚ್ಚಕ್ರವನ್ನ ನಾವು ಕಾಪಾಡಬೇಕು. ಜಗಚ್ಚಕ್ರದ ಮೂಲಕವಾಗಿ ಅನ್ನದಿಂದ ಶರೀರ ಉತ್ಪತ್ತಿಯಾಗಬೇಕು. ಅನ್ನ ಆಗಬೇಕು ಅಂತಾದ್ರೆ ನಾವು ಹೋಮ ಮಾಡಬೇಕು. ಹೋಮ ಆಗಬೇಕು ಅಂತಾದ್ರೆ ಆ ಹೋಮಕ್ಕೆ ಬೇಕಾಗಿರುವಂತಹ ಸಾತ್ವಿಕ ಕರ್ಮಗಳನ್ನ ಮಾಡಬೇಕು. ಸಾತ್ವಿಕ ಕರ್ಮಗಳನ್ನು ದೇವರು ನಮ್ಮಿಂದ ಮಾಡಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಆಗ ದೇವರು ಸಾತ್ವಿಕ ಕರ್ಮಗಳನ್ನ ಮಾಡಿಸ್ತಾನೆ. ಆ ದೇವರನ್ನ ನಾವು ತಿಳಿಲಿಕ್ಕೋಸ್ಕರವಾಗಿ ನಾವು ಅಕ್ಷರಗಳನ್ನ ಉಚ್ಚಾರಣೆ ಮಾಡಬೇಕು. ಹೀಗೆ ಆ ಚಕ್ರದ ಒಂದು ಭಾಗವಾಗಿ ಆ ಚಕ್ರ ಅದು ನಿಲ್ಲುವಂತೆ, ಅಥವಾ ಚಕ್ರಕ್ಕೂ ನಮಗೂ ಸಂಬಂಧವಿಲ್ಲದಂತೆ ನಾವು ಬದುಕಬಾರದು ಅನ್ನೋದು ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥ ಮುಖ್ಯವಾದ ಒಂದು ವಿಚಾರ. ಇಲ್ಲಿ ಕೆಲವು ಸಂದೇಹಗಳು ಬರಬಹುದು. ಇದೆಲ್ಲ ಕರ್ಮಭೂಮಿ ಭಾರತ, ಇಲ್ಲಿ ನಾವು ಕರ್ಮವನ್ನ ಮಾಡಬೇಕು ಅದೆಲ್ಲ ಸರಿ. ಆದರೆ ಇಷ್ಟು ವಿಸ್ತಾರವಾದ ವಿಶಾಲವಾದ ಜಗತ್ತಿನಲ್ಲಿ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮ ಕರ್ಮ ಪುಣ್ಯ ಪಾಪ ಇವುಗಳ ಪರಿಜ್ಞಾನವೇ ಇಲ್ಲದೆ ಬದುಕ್ತಕ್ಕಂಥ ಎಷ್ಟೋ ಮಂದಿ ಇದ್ದಾರೆ. ಅವರಿಗೆ ಇಲ್ಲದೆ ಇರತಕ್ಕಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ಈ ಒಂದು ಧರ್ಮದ ಚೌಕಟ್ಟು ಅದ್ರಲ್ಲಿ ನಾವ್ಯಾಕಿರ್ಬೇಕು ಅನ್ನೋ ಭಾವನೆಗಳು ಕೆಲವರಲ್ಲಿ ಪ್ರಶ್ನೆ ಬರಬಹುದು. ನೋಡಿ, ಒಂದು ದೇವಸ್ಥಾನ ಅಂತ ಇಟ್ಕೊಳ್ಳೋಣ. ಒಂದು ಎಕರೆಯಲ್ಲಿ ಇರತಕ್ಕಂಥ ದೇವಸ್ಥಾನ, ಅಲ್ಲಿ ಕಸ ಗುಡಿಸೋರು ಇದ್ದಾರೆ, ಆಡಳಿತ ಮಂಡಳಿಯವರು ಇದ್ದಾರೆ, ಅರ್ಚಕ ವರ್ಗದವರು ಇದ್ದಾರೆ, ತೀರ್ಥ ಪ್ರಸಾದ ಕೊಡುವವರು ಇದ್ದಾರೆ. ಒಂದು ನೂರಾರು ರೀತಿಯಾಗಿರ್ತಕ್ಕಂಥ ಒಂದು ನೌಕರ ವರ್ಗ ಒಂದು ದೇವಸ್ಥಾನದಲ್ಲಿ ಇರುತ್ತಾರೆ. ಇವತ್ತು ದೇವರಿಗೆ ಸರಿಯಾದ ಸಮಯಕ್ಕೆ ಪೂಜೆ ಆಗಿಲ್ಲ ಅಂದ್ರೆ ಯಾರದೋ ಒಬ್ಬ ವಾಚ್ಮ್ಯಾನ್ ತಪ್ಪಲ್ಲ, ಅಥವಾ ಕಸ ಗುಡಿಸೋನ್ ತಪ್ಪಲ್ಲ. ದೇವರಿಗೆ ಸರಿಯಾಗಿ ಪೂಜೆ ಆಗಿಲ್ಲ ಅಂದ್ರೆ ಗರ್ಭಗುಡಿಗೆ ಸಂಬಂಧಪಟ್ಟಂತ ಅರ್ಚಕ ವರ್ಗ ಏನಿದೆ ಅವರದ್ದು ತಪ್ಪು, ಅವರಿಗೆ ಶಿಕ್ಷೆ ಅಲ್ವಾ? ಹಾಗೆ ನಾವು ಕರ್ಮ ಭೂಮಿಯಲ್ಲಿ ಹುಟ್ಟಿದ್ದೇವೆ, ನಾವು ಭಾರತ ಭೂಮಿಯಲ್ಲಿ ಹುಟ್ಟಿದವರೊಂದೇನಿದ್ದೇವೆ, ನಮಗೆ ಈ ಕರ್ಮಗಳ ಚೌಕಟ್ಟು ಇರುವಂತದ್ದು. ಅಂದ್ರೆ ನಮ್ಮ ಜನ್ಮ ಅದು ಬಹಳ ಎತ್ತರದ್ದು ಅಲ್ವಾ? ನಾವು ಒಂದು ದೇವಸ್ಥಾನಕ್ಕೆ ಹೋದ್ರೆ ಒಂದು ವಾಚ್ಮ್ಯಾನ್ಗೆ ನಾವು ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿ ಬರ್ತೀವೋ, ಅರ್ಚಕನಿಗೆ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿ ಬರ್ತೀವೋ, ಅವರಲ್ಲಿ ದೇವರನ್ನ ಕಾಣ್ತೀವೋ, ಅಥವಾ ಮತ್ತೊಂದೆಲ್ಲ ಬೇರೆ ಕಡೆಯಲ್ಲಿ ನಾವು ದೇವರನ್ನ ಕಾಣ್ತೀವೋ? ವಸ್ತುತಃ ಎಲ್ಲಾ ಕಡೆ ದೇವರು ಕಾಣಬೇಕು, ಅದು ಬೇರೆ. ಅಂತೂ ನಮಗೆ ಒಂದು ಭಾವನೆ, ಭಕ್ತಿ ಹುಟ್ಟೋದು ಯಾರಲ್ಲಿ? ಆ ಮಂತ್ರವನ್ನ ಹೇಳ್ತಕ್ಕಂಥ ಒಬ್ಬ ಅರ್ಚಕನಲ್ವಾ? ಹಾಗೆ ನಾವು ಏನು ಭಾರತ ಭೂಮಿಯಲ್ಲಿ ಹುಟ್ಟಿದವರಂತಿದ್ದೇವೆ, ನಾವು ಕರ್ಮ ಮಾಡ್ಲಿಕ್ಕೋಸ್ಕರವಾಗಿ, ಕರ್ಮ ಅಂದ್ರೆ ಒಳ್ಳೆ ಸಾತ್ವಿಕ ಕರ್ಮಗಳನ್ನ ಮಾಡಿ ಇನ್ನಷ್ಟು ಎತ್ತರಕ್ಕೆ ಹೋಗ್ಲಿಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಇಲ್ಲಿ ಹುಟ್ಟಿಸಿರುವಂತದ್ದು. ಅದಕ್ಕೆ ಭಾಗವತ ಹೇಳುತ್ತೆ, ಭಾರತ ಭೂಜಯೋವರಹ, ಭಾರತ ಭೂಮಿಯಲ್ಲಿ ಹುಟ್ಟುವಂಥದ್ದು ಅದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಎಲ್ಲರಿಗೂ ಅವಕಾಶ ಇರೋದಿಲ್ಲ. ಹಾಗಾಗಿ ಸಿಕ್ಕ ಅವಕಾಶವನ್ನ ಸರಿಯಾದ ಕ್ರಮದಲ್ಲಿ ಬಳಸ್ಕೊಳ್ಬೇಕು. ಪಾರ್ಥ ಪಾಲಯತಿ ಇತಿ ಪಾರ್ಥ, ನಾವು ಅದನ್ನ ಪಾಲನೆ ಮಾಡಬೇಕು, ಕಾಪಾಡಬೇಕು. ಇಲ್ಲ ಅಂತ ಆದ್ರೆ ನಮ್ಮ ಜೀವನ ವ್ಯರ್ಥ. ಪಾಲನಂ ಅರ್ಥಃ ಯಶಃ ಪಾರ್ಥಃ, ಪಾಲನೆ ಮಾಡುವುದೇ ನಮ್ಮ ಜೀವನದ ಪ್ರಯೋಜನ. ಏನು ಈ ಒಂದು ಜಗತ್ತಿನ ಚಕ್ರ ಅಂತಿದೆ, ಆ ಜಗತ್ತಿನ ಚಕ್ರವನ್ನ ಅನುಸರಿಸುವಂಥದ್ದು ಹಿರಿಯರು ಋಷಿಮುನಿಗಳು ಎಲ್ಲ ಹಾಕಿಕೊಟ್ಟಂತಹ ಒಂದು ಸನಾತನ ಸಂಸ್ಕೃತಿ ಅಂತ ಏನಿದೆ ಅದನ್ನ ಗೌರವಿಸುವುದು, ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದೇ ನಮ್ಮೆಲ್ಲರ ಕರ್ತವ್ಯ. ಇದನ್ನ ಮಾಡಬೇಕು. ಇಲ್ಲದೆ ಹೋದ್ರೆ ನಮ್ಮ ಜೀವನ ಅದು ವ್ಯರ್ಥವಾದದ್ದು ಅನ್ನೋದನ್ನ ಭಗವಂತ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಅನ್ವಯಾರ್ಥಕ್ಕೆ ಹೋಗೋಣ. ಏವಂ, ಈ ರೀತಿಯಾಗಿ ಅಂದ್ರೆ ನಿರಂತರವಾಗಿ, ಅಲ್ಲಿ ಯಾವುದೇ ತರ ಮಧ್ಯದಲ್ಲಿ ಅಡೆತಡೆ ಅಂತಿಲ್ಲ, ನಿರಂತರವಾಗಿ
ಪ್ರವರ್ತಿತಂ ಭಗವಂತನಿಂದ ಆರಂಭಿಸಿಕೊಂಡು ಎಲ್ಲಾ ದೇವತೆಗಳಿಂದಲೂ ಋಷಿಮುನಿಗಳಿಂದಲೂ ಜ್ಞಾನಿಗಳ ಪರಂಪರೆಯಿಂದಲೂ ಹರಿದು ಬಂದಂತಹ ಚಕ್ರಂ ಜಗತ್ತಿನ ಚಕ್ರವನ್ನು, ವಿಶ್ವದ ಗಾಲಿ, ಇದೊಂದು ಜಗತ್ತಿನ ಚಕ್ರವನ್ನು ಈ ಕರ್ಮ ಭೂಮಿಯಲ್ಲಿ, ಅದಕ್ಕೆ ನೋಡಿ ಅಲ್ಲಿ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಯಹ ಇಹ ಇಹ ಯಹ, ಅದಕ್ಕೆ ಇಲ್ಲಿ ಈ ಕರ್ಮಭೂಮಿಯಲ್ಲಿ ನಾವ್ಯಾರು ಕರ್ಮಭೂಮಿಯಲ್ಲಿ ಇದ್ದೇವೋ, ಯಾರು ಕರ್ಮಭೂಮಿಯಲ್ಲಿ ಹುಟ್ಟಿ ಕರ್ಮಗಳ ಬಗ್ಗೆ ಯಾವುದು ಮಾಡಬೇಕಾದ ಕರ್ಮ, ಯಾವುದು ಮಾಡಬಾರದ ಕರ್ಮ ಅನ್ನೋದನ್ನ ತಿಳಿದುಕೊಂಡಿದ್ದೀವೋ ಅವರುಗಳು ಈ ಕರ್ಮಭೂಮಿಯಲ್ಲಿ ಹುಟ್ಟಿಯೂ ಕೂಡ ಯಹ ನ ಅನುವರ್ತ, ಇದಕ್ಕೆ ಇಹ ಅನ್ನೋದು ಬಹಳ ಉತ್ತಮವಾದ ಪದ. ನಾನು ಯಾರೋ ಒಬ್ಬ ಕರ್ಮಾಚರಣೆ ಮಾಡದೇ ಇದ್ದದ್ದವನು ನೋಡಿ ಅವನು ಮಾಡ್ತಾ ಇಲ್ಲ, ಅವನು ಸುಖವಾಗಿಲ್ವಾ, ಜಗತ್ತಿನ ದೊಡ್ಡ ಶ್ರೀಮಂತ ಅವನು, ನಾನು ಯಾಕೆ ಮಾಡ್ಬೇಕು ಅಂತ ಅನ್ಕೊಳ್ಬಾರ್ದು. ನಿಜವಾಗಿ ಸಂಪತ್ತು ಅಂತ ಆದ್ರೆ ಆಧ್ಯಾತ್ಮಿಕವಾದ ಸಂಪತ್ತು ಅಲ್ವಾ. ಅದು ನಮ್ಮನ್ನ ಹಿಂಬಾಲಿಸುವಂತಹ ಸಂಪತ್ತು ಯಾವುದು, ನಾವಿದ್ದಷ್ಟು ದಿವಸ ಮಾತ್ರ ಈ ಭೂಮಿ, ಈ ಬಂಗಾರ, ಇದೆಲ್ಲ ನಾವಿದ್ದಷ್ಟು ದಿವಸ ಮಾತ್ರ. ನಮ್ಮ ದೇಹ ಬಿಟ್ಟ ಮೇಲೂ ನಮ್ಮ ಜೊತೆಯಲ್ಲಿ ಬರುವಂತದ್ದು ಯಾವುದು, ಧಾರ್ಮಿಕ ಸಂಪತ್ತು, ಆಧ್ಯಾತ್ಮಿಕ ಸಂಪತ್ತು. ಅದನ್ನ ನಾವು ಈ ಒಂದು ಕರ್ಮಭೂಮಿಯಲ್ಲಿ ಹುಟ್ಟಿಯೂ ಕೂಡ ಯಹ ನ ಅನುವರ್ತಯತಿ, ಯಾರು ಅನುಸರಿಸುವುದಿಲ್ಲವೋ, ಯಾರು ಆ ಜಗಚ್ಚಕ್ರವನ್ನ ಮುಂದುವರಿಸುವುದಿಲ್ಲವೋ, ಪರಿಪಾಲನೆ ಮಾಡುವುದಿಲ್ಲವೋ, ಸಹ ಅಘಾಯುಹು, ಸಹ ಅಂತಹ ವ್ಯಕ್ತಿಯು ಅಘಾಯುಹು, ಪಾಪ ಮಾಡಲೆಂದಲೇ ಆಯುಷ್ಯವನ್ನ ಹೊಂದಿದವನು, ಸಹ ಅಂತಹ ಜೀವನು ಮೋಘಂ ಜೀವತಿ, ವ್ಯರ್ಥವಾಗಿ ತನ್ನ ಜೀವನವನ್ನ ಕಳೆಯುತ್ತಾನೆ. ಆದ್ದರಿಂದಾಗಿ ನೀನು ಪಾರ್ಥನಾಗಿ ಅಂದ್ರೆ ಪಾಲನೆ ಮಾಡುವವನಾಗು. ಈ ಒಂದು ಅರ್ಥ. ಸಂಪತ್ತು ಏನೊಂದು ಆಧ್ಯಾತ್ಮಿಕವಾದ ಸಂಪತ್ತು ಅಂತಿದೆ, ಆಧ್ಯಾತ್ಮಿಕವಾದ ಸಂಪತ್ತನ್ನ ಪಾಲಿಸುವವನಾಗು ಎಂಬುದಾಗಿ ಕೃಷ್ಣ ಅರ್ಜುನನ ಮೂಲಕವಾಗಿ ನಮ್ಮೆಲ್ಲರೂ ಕೊಡ್ತಕ್ಕಂಥ ದಿವ್ಯವಾದ ಸಂದೇಶ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯ ರಾಮೋ ಮೋಘಂ ಪಾರ್ಥ ಸಜೀವತಿ. ಶ್ರೀಕೃಷ್ಣ.